ನಾವು ಈಗಾಗಲೇ ಹೇಳಿರುವಂತೆ ನಮ್ಮ ಯುವಕ ಸಂಘದ ವತಿಯಿಂದ ನಾವು ಕಲಾವಿದ ಚಂದ್ರದವರನ್ನು ಸನ್ಮಾನಿಸಲಿದ್ದೇವೆ. ಅವರ ಕೊರಳಿಗೆ ಬಂಗಾರದ ಪದಕ ಹಾಗೂ ಅವರಿಗೆ ನಮ್ಮ ಕಿರು ಕಾಣಿಕೆಗಳನ್ನು ಕೊಟ್ಟು ನಾವು ಇಂದಿನ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮಾನ್ ಕುಬೇರರವರು ಅವರನ್ನು ಸನ್ಮಾನಿಸಲಿದ್ದಾರೆ. ಇಂದಿನ ಈ ಒಂದು ಭವ್ಯ ವೇದಿಕೆಯಲ್ಲಿ ಕಲಾವಿದರನ್ನು ಸನ್ಮಾನಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಮಾನ್ ಕುಬೇರ್ ಅವರು ತಮ್ಮ ಒಂದೆರಡು ಹಿತನುಡಿಗಳು ಕಲೆಯ ಬಗ್ಗೆ ಹಾಗೂ ನಮ್ಮ ಯುವಕ ಸಂಘದ ಬಗ್ಗೆ ಒಂದೆರಡು ಹಿತನುಡಿಗಳನ್ನು ಹೇಳಬೇಕಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಈ ಪವಿತ್ರವಾದ ದೇವ ಮಂದಿರದ ಸನ್ನಿಧಿಯಲ್ಲಿ ಈ ಸೃಷ್ಟಿಯು ಸೃಷ್ಟಿಸಿದ ಈ ಸುಂದರವಾದ ಶುಭ ಸಂಜೆಯಲ್ಲಿ ಈ ಯುವಕ ಸಂಘದವರು ಸೃಷ್ಟಿಸಿದ ಈ ಸುಂದರವಾದ ವೇದಿಕೆಯಲ್ಲಿ ರಾರಾಜಿಸುತ್ತಿರುವ ಈ ಆಸನದಲ್ಲಿ ಆಸೀನರಾಗಿದ್ದಂಥ ಇವರನ್ನು ಕಂಡಾಗ ನಕ್ಷತ್ರ ಲೋಕದಲ್ಲಿರುವ ನಕ್ಷತ್ರಗಳು ಇಲ್ಲಿ ಬಂದು ಸೇರಿವೆಯೋ ಎಂದು ಕಾಣುತ್ತಿರುವ ಈ ಗಣ್ಯಾತಿ ಗಣ್ಯರೆಲ್ಲರಿಗೂ ಪ್ರೇಮ ಪೂರ್ವಕವಾದ ನನ್ನ ನಯನ ನಮನಗಳು. ಹಾಗೂ ನಭೋಮಂಡಲದಲ್ಲಿ ತಾರೆಗಳ ಮಧ್ಯದಲ್ಲಿ ಚಂದ್ರನಂತೆ ಶೋಭಿಸುತ್ತಿರುವುದರ ಜೊತೆಗೆ ಈ ಸಮಾರಂಭಕ್ಕೆ ಕಲಶ ಪ್ರಾಯದಂತೆ ಇರುವ ಇವರು ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡಲೇಬೇಕೆಂಬ ಹಠವನ್ನು ತೊಟ್ಟು ಏಕಾಗ್ರತೆಯಿಂದ ಏಕಚಿತ್ತದಿಂದ ಬಂದು ಕುಳಿತುಕೊಂಡಿರುವ ಈ ಸುಸಂಸ್ಕೃತ ಸಭೆಯ ಪ್ರತಿಯೊಬ್ಬರ ಪವಿತ್ರವಾದ ಅಂತರಾತ್ಮಕ್ಕೆ ನನ್ನ ಹೃದಯ ಪೂರ್ವಕವಾದ ಪ್ರಣಾಮಗಳು. ಕಲಾದೇವಿಯ ವರಪುತ್ರ ಆಗಿರುವ ಚಂದ್ರಧರನವರಿಗೆ ಈ ಯುವಕ ಸಂಘದ ಪರವಾಗಿ ಹಾಗೂ ನಮ್ಮ ಊರಿನ ಸಮಸ್ತ ನಾಗರಿಕರ ಪರವಾಗಿ ಜೊತೆಗೆ ನನ್ನ ವೈಯಕ್ತಿಕವಾಗಿ ನಟ ಸಾಮ್ರಾಟ ಎಂಬ ಹೊಸ ಬಿರುದನ್ನು ನಾವು ಕೊಡುತ್ತಾ ಇದ್ದೇವೆ. ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಸಹಾಯ ಸಹಕಾರ ನೀಡುವುದೇ ನನ್ನ ಪ್ರಥಮ ಗುರಿ. ಚಂದ್ರಧರವರೇ, ಮುಂದಿನ ದಿನದಲ್ಲಿ ತಮಗೆ ಸಹಾಯ ಸಹಕಾರ ಅಗತ್ಯವಿದ್ದರೆ ದಯವಿಟ್ಟು ನನ್ನಲ್ಲಿ ಬನ್ನಿ. ಆಗಲಿ ಸರ್. ಇನ್ನು ಈ ಯುವಕ ಸಂಘದವರು ನನ್ನನ್ನು ಆತ್ಮಪೂರ್ವಕವಾಗಿ ಕರೆಸಿ ತೋರಿದ ಪ್ರೀತಿ ಅಭಿಮಾನಕ್ಕೆ ನಾನು ಯಾವತ್ತೂ ಚಿರಋಣಿ. ಹೆಚ್ಚು ಮಾತನಾಡಲು ಅವಕಾಶ ಇಲ್ಲ, ಯಾಕಂದರೆ ಈ ವೇದಿಕೆಯಲ್ಲಿ ಸಮಯದ ಅಭಾವ ಇರುವುದರಿಂದಲೂ ಹಾಗೂ ನನ್ನ ವೈಯಕ್ತಿಕ ಕೆಲಸದ ಒತ್ತಡದಿಂದಲೂ ಹೆಚ್ಚು ಮಾತನಾಡಲು ಆಗುವುದಿಲ್ಲ. ಯಾಕಂದರೆ ಮಾತಿಗೆ ಕೋಟಿ ಮಾತಿದೆ, ಜೊತೆಗೆ ಸಮಯ ಜಾರುತ್ತಾ ಇದೆ. ಮುಂದಿನ ಕಾರ್ಯಕ್ರಮ ನೋಡುವ ತವಕ ನಿಮಗೆ ಮಿತಿ ಮೀರಿದೆ. ಅದಕ್ಕೆ ನನ್ನ ಮಾತು ನಿಲ್ಲಿಸುವ ಸಮಯ ಬಂದಿದೆ. ಇನ್ನು ನಮ್ಮ ಊರಿನಲ್ಲಿ ಇಂಥ ಸಂಘಗಳು, ಸಂಸ್ಥೆಗಳು, ಪ್ರಾಯೋಜಕರು ಹೆಚ್ಚು ಹುಟ್ಟಿ ಬರಲಿ ಹಾಗೂ ನಮ್ಮ ಊರಿನ ಹೆಚ್ಚಿನ ನಾಗರಿಕರು ಸನ್ಮಾನಿತಗೊಳ್ಳಲಿ ಎಂದು ತಮಗೆಲ್ಲರಿಗೂ ಹಾರೈಸುತ್ತಾ, ದೇವರಲ್ಲಿ ಪ್ರಾರ್ಥಿಸುತ್ತಾ, ನಾನು ಮನಸಾರೆ ಆಶಿಸುತ್ತಾ, ಈ ಸಂಘದ ಪ್ರತಿಯೊಬ್ಬ ಪದಾಧಿಕಾರಿಗೂ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ, ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯಾತಿ ಗಣ್ಯರೆಲ್ಲರೂ ಇನ್ನೊಮ್ಮೆ ವಂದಿಸುತ್ತಾ, ಕುಳಿತ ಮತ್ತು ನೆರೆದ ಸೇರಿದ ಪ್ರತಿ ಈ ಮಹಾಸಭೆಗೆ ಮಗುದೊಮ್ಮೆ ನಮಸ್ಕರಿಸುತ್ತಾ,
ಈ ವೇದಿಕೆಯಿಂದ ಹಿಂದೆ ಹಿಂದೆ ಜಾರುತ್ತಾ ನನ್ನ ಆಸನದಲ್ಲಿ ಆಸೀನನಾಗಲು ತಮ್ಮಲ್ಲಿ ಅಪ್ಪಣೆಯನ್ನು ಕೋರುತ್ತಾ ಈ ಸಂಘಕ್ಕೆ ನನ್ನ ಅಲ್ಪ ಕಾಣಿಕೆಯನ್ನು ಅವರಿಗೆ ನೀಡುತ್ತಾ ನಾನು ಸ್ವಲ್ಪ ಹೆಚ್ಚು ಮಾತನಾಡಿದ್ದಕ್ಕೆ ತಮ್ಮಲ್ಲಿ ಕ್ಷಮೆಯನ್ನು ಕೋರುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ. ಶ್ರೀಮಂತಿಕೆ ಒಂದಿದ್ದರೆ ಸಾಲದು, ಶ್ರೀಮಂತ ಹೃದಯವಂತಿಕೆ ಇರಬೇಕು ಎಂಬಂತೆ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಕುಬೇರಣ್ಣನವರು, ನಮ್ಮ ಶ್ರೀಮಾನ್, ನಮ್ಮ ಸ್ವಂತ ಅಣ್ಣನ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಯಾಕಂದ್ರೆ ನನಗೆ ಅವರಿಗೆ ಹೆಸರು ಹೇಳಲಿಕ್ಕೂ ನನಗೆ ತುಂಬಾ ಹೊಗಳಿಕೆ ಆಗ್ತಾ ಇದೆ. ಅದಕ್ಕದ್ರಲ್ಲೂ ನಿಮ್ಗೆಲ್ಲೂ ತಿಳಿಸಲು ನಾನು ನನ್ನ ಸ್ವಂತ ಅಣ್ಣನವರಿಗೆ ನಾನು ನಮ್ಮ ಯುವಕ ಸಂಘದ ವತಿಯಿಂದ ಧನ್ಯವಾದಗಳನ್ನು ನಾನು ಹೇಳಲು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಸುಸಜ್ಜಿತ ವೇದಿಕೆಯಲ್ಲಿ ತಮ್ಮೆಲ್ಲರ ಮುಂದೆ ಸನ್ಮಾನಿತಗೊಂಡಿರುವಂತಹ ನಮ್ಮ ಕಲಾವಿದ ಶ್ರೀಮಾನ್ ಚಂದ್ರದವರವರು ತಮ್ಮ ಕಲೆಯ ಬಗ್ಗೆ ಒಂದೆರಡು ಮಾತುಗಳನ್ನಾಡಬೇಕಾಗಿ ನಾವು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ನನ್ನ ಆತ್ಮೀಯ ಕಲಾಭಿಮಾನಿಗಳೇ, ಕಲಾಭಿಮಾನಿಗಳ ಆಶೀರ್ವಾದವೇ ಕಲಾವಿದನಿಗೆ ಶ್ರೀರಕ್ಷೆ. ನಾನೇನು ಮಹಾನ್ ಕಲಾವಿದನಲ್ಲ. ನಮ್ಮ ಕನ್ನಡ ನಾಡಿನಲ್ಲಿ ಅದೆಷ್ಟೋ ದೊಡ್ಡ ದೊಡ್ಡ ಕಲಾವಿದಗಳಿದ್ದಾರೆ. ಅವರ ನಡುವೆ ನಾನು ತೃಣ ಸಮಾನ. ನನ್ನನ್ನು ಈ ಒಂದು ವೇದಿಕೆಯಲ್ಲಿ ಸನ್ಮಾನಿಸಿ ನಟ ಸಾಮ್ರಾಟನೆಂಬ ಬಿರುದನ್ನು ಕೊಟ್ಟು ನನ್ನ ಕೊರಳಿಗೆ ಬಂಗಾರದ ಪದಕ ಹಾಕಿದ ಈ ತಮ್ಮೆಲ್ಲರ ಕಲಾ ಪ್ರೇಮ ಗೌರವಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನನ್ನ ಬದುಕಿನ ಕೊನೆಯವರೆಗೂ ಈ ಬಂಗಾರದ ಪದಕವನ್ನು ಜೋಪಾನವಾಗಿಡುತ್ತೇವೆಂದು ಆ ಕಲಾದೇವಿಯ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ವಂದನೆಗಳು. ಕಲೆಯ ಬಗ್ಗೆ ಅತಿ ಚಂದವಾಗಿ ಮಾತನಾಡಿರುವಂತಹ ಕಲಾವಿದ ಚಂದ್ರದವರಿಗೂ ನಾವು ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ನಮ್ಮನ್ನು ಸಹಕರಿಸುವುದಕ್ಕೆ ನಾವು ತಾವೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತೇವೆ. ಅದೇ ರೀತಿ ವೇದಿಕೆಯ ಮೇಲೆ ಹಾಸನರಾಗಿರುವಂತಹ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಕಲಾವಿದ ಚಂದ್ರಧರವರು ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಎಲ್ಲರಿಗೂ ನಾವು ಅಭಿನಂದಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಾಣಿಜ್ಯ ಉದ್ಯಮಿಯಾಗಿ ಮೆರೆಯಲು ಅದೆಷ್ಟು ಅನ್ಯಾಯ ಮಾಡಿರುವೆ ಎಂಬುದು ಈ ಸಮಾಜಕ್ಕೆ ಗೊತ್ತಿರದಿದ್ದರೂ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ಇನ್ನೊಬ್ಬರ ಗೋಣು ಮುರಿದು ತನ್ನ ಆಸ್ತಿ ಅಂತಸ್ತು ಎಂದು ಅಹಂಕಾರದಿಂದ ಮೆರೆಯುವ ನಿನ್ನ ಸಕಲ ಸಂಪತ್ತು ನನ್ನ ಮಾಡಿಕೊಳ್ಳಬೇಕೆಂಬ ಛಲದಿಂದ ನಾನು ನಿನ್ನ ಆತ್ಮೀಯ ಸ್ನೇಹಿತನಾಗಿ ನಿನ್ನ ನಿನ್ನ ಸಿರಿತನದ ಸಾಮ್ರಾಜ್ಯದಲ್ಲಿ ಪ್ರವೇಶ ಮಾಡಿರುವೆ. ನೀನು ಸಹ ನನ್ನ ಮೇಲೆ ಅತಿಯಾದ ನಂಬಿಕೆ ಇಟ್ಟಿರುವೆ ಕುಬೇರ. ಕುಬೇರ, ನಾನು ಎಂತಹ ಕೋಮುಖ ವ್ಯಾಘ್ರನೆಂದು ನೀನೆಂದು ಅರಿತುಕೊಂಡಿಲ್ಲ. ನೀನು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಕೊನೆಗೊಂದು ನಿನ್ನ ಬದುಕಿನ ದುರಂತವೆಂದು ತಿಳಿ. ನಿನ್ನ ಸಹೋದರಿ
ಅಪ್ರತಿಮ ಸೌಂದರ್ಯದ ಶೀಲ ಬಾಳಿಕೆ. ಆಹಾ, ಏನು ಚಂದ, ಏನು ಅಂದ. ಕೊಂಡೆ ಹಣ್ಣಿನಂತಹ ತುಟಿ, ಸಂಪಿಗೆಯ ಮೊಗ್ಗಿನಂತಹ ಮೂಗು, ರಸಪುರಿ ಮಾವಿನ ಹಣ್ಣಿನಂತಹ ಬಣ್ಣದ ಗಲ್ಲ. ಆ ಗಲ್ಲದ ಅಂಟಿಕೊಂಡಿರುವ ಆ ನಿನ್ನ ಜಿಂಕೆಯ ಕಣ್ಣಿನಂತೆ ಮಿನುಗುವ ಆ ನಿನ್ನ ಕಣ್ಣು, ಕಣ್ಣಿನ ಮೇಲಿರುವಂತಹ ಚಂದ್ರಾಕೃತಿಯ ಹುಬ್ಬು, ಆ ನೀಲಾಕಾಶದ ಹಣೆ. ಹೇಗಾದರೂ ಮಾಡಿ ಆ ದಂತದ ಗೊಂಬೆಯನ್ನು ನನ್ನ ಕೈವಶ ಮಾಡಿಕೊಂಡು ನನ್ನ ತಂಗಿಯಾದ ನಿನ್ನ ಕೊರಳಿಗೆ ಕಟ್ಟಿ ನಿನ್ನ ಸಕಲ ಸಂಪತ್ತು ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನಾನು ಧೀರರಲ್ಲಿ ಧೀರ, ರಣಧೀರನೇ ಅಲ್ಲ. जो बोलेगा वही करेगा, ना बोलेगा वो भी करके दिखाएगा. रणधीर. ಹಲೋ ರಣಧೀರ. ಏನಯ್ಯ, ನಿನ್ನನ್ನು ನೋಡಿ ಎಷ್ಟು ದಿವಸವಾಯಿತು. ಏನು ಕೆಲಸದ ಒತ್ತಡವೋ? ನಿನ್ನ ಏನಂತ ಹೇಳಿ ನಾನು ಎಲ್ಲಿ ಹೋಗಿದ್ದೆ? ನಿನ್ನೆ ಸವಾರಿ ಎಲ್ಲಿ ಹೋಗಿತ್ತು? ಏನು ಹೇಳಲಿ ಮಿತ್ರ ನನ್ನ ಗೋಳಿನ ಕಥೆಯನ್ನ. ಮಾನವನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ಚಿಂತೆ ಇದ್ದೇ ಇರುತ್ತದೆ. ನನ್ನ ಮನೆಯ ಪರಿಸ್ಥಿತಿ ಕೂಡ. ನಿನ್ನ ಮನೆಯ ಪರಿಸ್ಥಿತಿ ಏನಾಗಿದೆ? ಅಲ್ಲ, ನಿನ್ನ ಪರಿಸ್ಥಿತಿ ಕೇಳಿ ನನಗೆ ಬಹಳ ಬೇಜಾರವಾಯಿತು ಕಣ. ನನ್ನ ಆತ್ಮೀಯ ಸ್ನೇಹಿತರಾದರೂ ನಾವಿಬ್ಬರು ಒಂದು ಅಣ್ಣ ತಮ್ಮಂದಿರಂತೆ ನನ್ನಲ್ಲಿ ಹೇಳಬಾರದೆ. ನೋಡು ಮಿತ್ರ, ನನ್ನ ಮನೆಯ ಪರಿಸ್ಥಿತಿ ಅಂದ್ರೆ ಚಿಕ್ಕಂದಿನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ನಾನು ಮತ್ತು ನನ್ನ ಸಹೋದರಿ ದುರ್ದೈವಿಗಳು. ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರೂ ಸಹ ಚಿಕ್ಕಮ್ಮನ ಅನೀತಿ ವರ್ತನೆ ಹೇಳುತ್ತೀರದು. ನಾನೇನೋ ಇಲ್ಲಿಗೆ ಬಂದು ಹೇಗೋ ಜೀವನ ಸಾಗಿಸ್ತಾ ಇದ್ದೇನೆ. ಅಲ್ಲಿ ನನ್ನ ತಂಗಿ ರಾಗಿಣಿ ನರಕ ನರಕ ಯಾತನೆ ಅನುಭವಿಸುತ್ತಿರುವಳು. ಚಿಕ್ಕಮ್ಮ ಕೊಡುತ್ತಿರುವ ಹಿಂಸೆ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಯತ್ನಿಸಿದಳು. ಅದಕ್ಕಾಗಿ ಒಂದು ವೇಳೆ ನಾನು ಅಲ್ಲಿ ಇರದಿದ್ರೆ ನಡೆಯುವ ಅನಾಹುತನೇ ಬೇರೆ ಆಗ್ತಿತ್ತು. ಅದಕ್ಕಾಗಿ ಅವಳು ಅಲ್ಲಿ ಇರುವುದು ಬೇಡವೆಂದು ನನ್ನಲ್ಲಿಗೆ ಕರೆದುಕೊಂಡು ಬಂದಿದ್ದೇನೆ. ಇನ್ನು ಇದೇ ಊರಿನ ಯಾವುದಾದ್ರೂ ಒಂದು ವರ ನೋಡಿ ಅವಳಿಗೊಂದು ಬಾಳಿಗೆ ದಾರಿ ತೋರಿಸ್ಕೊಟ್ರೆ ಸಹೋದರನಾದ ಕರ್ತವ್ಯದಿಂದ ನಾನು ಮುಕ್ತನಾಗುತ್ತೇನೆ. ಗೆಳೆಯ, ನಿನ್ನ ಮನೆಯ ಪರಿಸ್ಥಿತಿ ಕೇಳಿ ನಾನು ಯಾವತ್ತೂ ಹೀಗೆ ತಿಳಿದಿರಲಿಲ್ಲ. ಏನು ಮಾಡುವ, ಕಾಲಾಯ ತಸ್ಮೈ ನಮಃ. ಇಂಥ ಘಟನೆಗಳು ಎಲ್ಲರ ಮನೆಯಲ್ಲೂ ಎಲ್ಲರ ಜೀವನದಲ್ಲಿ ಇದ್ದದ್ದೇ. ಆದರೆ ಎಲ್ಲರಿಗೂ ಹುಚ್ಚು, ನಮಗೆ ಸ್ವಲ್ಪ ಹೆಚ್ಚು. ನಿನ್ನ ಈ ಮನೆಯ ದುರಂತವನ್ನು ಕೇಳಿ ಗೆಳೆಯ ನನಗೆ ತುಂಬ ಬೇಸರವಾಯಿತು. ಅಣ್ಣ, ನೀನ್ ಇಲ್ಲೇ ಇದೆಯಾ? ಏನಮ್ಮ ರಾಗಿಣಿ, ಎಲ್ಲಿ ಹೊರಟಿಯಮ್ಮ? ಮನೆಯಲ್ಲಿ ಕುಳಿತು ತುಂಬಾ ಬೋರ್ ಅನಿಸ್ತು. ಹೀಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ನೋಡಮ್ಮ ರಾಗಿಣಿ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ನನಗೊಬ್ಬ ಆತ್ಮೀಯ ಮಿತ್ರನಿದ್ದಾನೆ, ಅವನೇ ನನಗೆ ಸಹಾಯ ಮಾಡಿದನೆಂದು. ಅವರೇ ಇವರು ಕುಬೇರ ಅಂತ, ಈ ಊರಿನ ಬಹು ದೊಡ್ಡ ಶ್ರೀಮಂತರು, ಬಿಸ್ನೆಸ್ ಮ್ಯಾನ್. ನಮಸ್ಕಾರ ಮಾಡಮ್ಮ. ನಮಸ್ಕಾರ. ಏನಿವಳ ಸೌಂದರ್ಯ, ಏನವಳ ರೂಪ ಲಾವಣ್ಯ, ಏನಿವಳ ಲವಲವಿಕೆ. ಇವಳು ನನ್ನ ಬಾಳ ಸಂಗಾತಿಯಾಗಿ ಬಂದರೆ ಭಾಗ್ಯವೇ ಭಾಗ್ಯ. ಯಾವುದೋ ಒಂದು ಭಾವನಾ ಲೋಕದಲ್ಲಿ ಮುಳುಗಿದೆಯಲ್ಲ ಮಿತ್ರ. ಏನಿಲ್ಲ, ನಾನೊಂದು ಮಾತು ಕೇಳ್ತೇನೆ, ದಯವಿಟ್ಟು ನೀನು ಅನ್ಯತಾ ಭಾವಿಸಬಾರದು. ಏ ಮಿತ್ರ, ಅದು ನಾನು
ನಿನ್ನ ಮಾತು ಯಾವತ್ತಿದ್ರು ಅನ್ಯತಾ ಎಂದು ಭಾವಿಸಿದ್ದೀನಿ. ಹೇಳು ಮಿತ್ರ, ಅದು ಯಾವ ವಿಷಯ ಅಂತ ಹೇಳು. ನೋಡು, ನಮ್ಮಿಬ್ಬರ ಈ ಮಿತ್ರತ್ವ ಬಂಧುತ್ವದಲ್ಲಿ ಕೊನೆಗೊಳ್ಳಲಿ ಅಂತ ನನ್ನ ಆಸೆ. ಅಂದರೆ ನಿನ್ನ ತಂಗಿಯ ರೂಪ ಗುಣವನ್ನು ನೋಡಿ ನಾನು ಮನಸೋತು ಹೋಗಿದ್ದೇನೆ. ನಾನು ಅವಳನ್ನೇ ಬಹಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬೇಕು ಎಂಬುದು ನನ್ನ ಆಸೆ. ಅದಕ್ಕೆ ನಿಮ್ಮಿಬ್ಬರ ಸಮ್ಮತವೇ? ಅದಕ್ಕೆ ನಮ್ಮ ಸಮ್ಮತಿ ಕೇಳಬೇಕೆ? ನನಗಿರುವ ಒಂದು ಜವಾಬ್ದಾರಿಯನ್ನು ಕಡಿಮೆ ಮಾಡಿದ ನಿನ್ನ ಈ ಉಪಕಾರವನ್ನ ಮಿತ್ರ ನಾನು ಯಾವತ್ತೂ ಮರೆಯುವುದಿಲ್ಲ. ಏನಮ್ಮ ತಂಗಿ, ನಿನ್ನಲ್ಲಿ ನಿನ್ನ ಅಭಿಪ್ರಾಯ ನಮ್ಮ ಈ ವಿಷಯಕ್ಕೆ? ನೋಡೋಣ, ನಿನ್ನ ಮಾತೆ ವೇದವಾಕ್ಯ ಅಂತ ತಿಳಿದು ಬಾಳಿ ಬದುಕಿದ ಹೆಣ್ಣು ನಾನು. ಅದರಲ್ಲೂ ಇಂತಹ ನಿರ್ಮಲ ಮನಸ್ಸಿನ ವ್ಯಕ್ತಿ ನನ್ನ ಕೈ ಹಿಡಿದಕ್ಕೆ ಮುಂದಾಗಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ಕೊಳ್ತೀನಿ. ಆದ್ರೆ ರಾಗಿಣಿ, ಆನಂದದ ಆಗರದಲ್ಲಿ ನಾವಿರುವಾಗ ಈ ಆದರೆ ಎಂಬ ಆತಂಕದ ಸೇತುವೆಯನ್ನು ಯಾಕೆ ಕಟ್ಟುತ್ತಿರುವಿ? ಅದು ನೀವೇನೋ ನನ್ನನ್ನ ಮನಸಾರೆ ಮೆಚ್ಚಿ ಮದುವೆ ಆಗೋದಕ್ಕೆ ಮುಂದಾದ್ರೆ, ಆದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ತಮ್ಮ ತಂಗಿ ಇದ್ದಾರೆ. ಅವರಿಬ್ಬರು ಈ ಮದುವೆಗೆ ಸಮ್ಮತಿಸುವರೆ? ಓ, ಆ ವಿಷಯವೇ. ರಾಗಿಣಿ, ನನ್ನ ಮನೆಯಲ್ಲಿ ನನ್ನ ವಿಷಯದಲ್ಲಿ ನನ್ನ ತಮ್ಮ ತಂಗಿ ಪ್ರವೇಶಿಸಲು ಸಾಧ್ಯವೇ ಇಲ್ಲ. ಯಾಕೆ ಸುಮ್ಮನೆ ಕಲ್ಪನೆ ಮಾಡಿಕೊಂಡಿರುವೆ? ನೋಡು ರಣಧೀರ, ಈ ವಾರವೇ ನಮ್ಮಿಬ್ಬರ ಮದುವೆ ಆಗಿ ಹೋಗಲಿ. ಶುಭಸ್ಯ ಶೀಘ್ರ. ನಾಳೆಯಿಂದಲೇ ಈ ಮದುವೆ ಸಿದ್ಧತೆ ಮಾಡುತ್ತೇನೆ. ನಾನು ಸ್ವಲ್ಪ ಟೈಮ್ ಆಯ್ತು, ನಾನಿನ್ನು ಬರ್ತೇನೆ. ಅರ್ಜೆಂಟ್ ಕೆಲಸವಿದೆ. ಬೇಗ ಬಂದ್ಬಿಡು ಮನೆಗೆ. ನಾನು ಬಯಸಿದ ಕನ್ಯೆ ನನ್ನ ಬಾಳ ಸಂಗಾತಿಯಾಗಿ ಬರಲು ಒಪ್ಪಿಗೆ ಕೊಟ್ಟಿದ್ದ ಮೇಲೆ ನಾನೇ ಅದೃಷ್ಟವಂತ. ಇಲ್ಲ, ನೀವು ಅದೃಷ್ಟವಂತರಲ್ಲ. ನಿಮ್ಮಂಥವ್ರನ್ನ ಕೈ ಹಿಡಿಯೋದಕ್ಕೆ ನಾನು ಅದೃಷ್ಟ ಮಾಡಿದ್ದೆ ಅಷ್ಟೇ. ಹೌದಾ? ಇರ್ಲಿ, ನಾವು ಒಳ್ಳೇದಾಗಿ ಬಾಳುವ. ಆಯ್ತಾ? ಸರಿ, ಹೋಗೋಣ. ಬನ್ನಿ. ಅಂಬರದ ತಾರೆ ಅಂಗೈಯಲ್ಲಿದೆ, ಆಹ ಆಹ ನಾನು ನೀನು ಪ್ರೇಮ ಜೋಡಿಯಾದೆವು. ಆಹ ಆಹ ನಾನು ನೀನು ಪ್ರೇಮ ಜೋಡಿಯಾದೆವು. ಕುಹು ಕುಹು ನಾದ ವೇಗ ವೇಣುಗಾನ ಹಾಡುವು.
ಸಂಖ್ಯೆ ಬಲ ಬರ್ತೈತ್ರಿ. ಯಪ್ಪ ಎಷ್ಟು ಖುಷಿ ಆಗ್ತಾವು. ಸಣ್ಮುಖ ಬಂದಾರೆ, ಹೆಂಗಸರು ಬಂದಾರೆ, ಹೆಣ್ಮಕ್ಳು ಬಂದಾರೆ. ನೋಡ್ರಿ, ಒಂದು ವಿಷಯ ನಿಮ್ಗೆ ಹೇಳಾಕತ್ತೀನಿ. ನಾವೀಗ ಹೊನ್ನಾವರ ತಾಲೂಕಾ ಮಟ್ಟದಲ್ಲಿ ಕುಡುಕರ ಸಂಘದ ಒಂದು ಸಂಘಟನೆ ಮಾಡ್ಬೇಕಂತ ಮನ್ಸು ಮಾಡಿದ್ರಿ. ಅದಕ್ಕೆ ಇವತ್ತು ನಮ್ಗೆ ಗೊತ್ತಾಯ್ತು ನಾವು ಮಾಡಿದ ಸಾರ್ಥಕ ಆತ ಅಂತ. ಯಾಕಂದ್ರೆ ಇಷ್ಟು ಜನ ಸೇರಿ ಇನ್ನು ಮುಂದೆ ಅಖಿಲ ಕರ್ನಾಟಕ ಕುಡುಕರ ಸಂಘ ಮಾಡ್ಬೇಕಂತ ಮನ್ಸು ಮಾಡಿದ್ರಿ. ಅದಕ್ಕೆ ನಿಮ್ಗೆ ನಾನು 150 ಕೆಂಪು ಮಾಡಿದ್ದೀನಿ ಬೆಂಗ್ಳೂರು ಹೋಗಕ್ಕ ವಿಧಾನಸೌಧಕ್ಕ. ನೀವೆಲ್ಲ ಬರ್ತೀರಿ, ಖುಷಿ ಆಯ್ತು ನೋಡ್ರಿ. ಆದ್ರೂ ಒಂದು ವಿಷಯ ನಿಮ್ಗೆ ಹೇಳಿ ಮರ್ತು ನೋಡ್ರಿ, ಎಲ್ಲ ಪಕ್ಷದವ್ರಿಗೂ ಚಿಹ್ನೆ ಇರ್ತಾವ. ಪ್ರತಿಯೊಂದು ಪಕ್ಷ ಸಂಘಟನೆ ಚಿಹ್ನೆ ಇರ್ತಾವ ಮತ್ತು ಬಾವುಟ ಇರ್ತಾವ. ಆದ್ರೆ ನಮಗೂ ಒಂದು ಐತ್ರಿ ನೋಡಿ. ಹೆಂಡಕ್ಕ ಸಾವಿರಾರು ಕಂಪ್ನಿ ಐತ್ರಿ, ಬಣ್ಣ ಮಾತ್ರ 3 ಐತಿ ನೋಡ್ರಿ. ಅದು ಯಾರು ನಿಮ್ಗೆ ಗೊತ್ತೈತೇನ್ರಿ? ಯಾರಿಗೂ ಎಲ್ಲರಿಗೂ ಗೊತ್ತೈತಿ, ಕುಡ್ದವ್ರಿಗೆ ಹೇಳೋದಿಲ್ಲ. ಯಾಕಂದ್ರೆ ಮರ್ಯಾದೆ ಹೋಗ್ತಾವ. ನೋಡ್ರಿ, ಇದು ರಮ್ಮ, ಇದು ವಿಸ್ಕಿ, ಮತ್ತು ಕೊಳಾಗ ಐತಿ ನೋಡ್ರಿ, ಅದು ಒಡ್ಕ ಕಲರ. ಗೊತ್ತಾಯ್ತೇನ್ರಿ? ಇನ್ನು ಚಿಹ್ನೆ ಬೇಕು, ಹೌದಲ್ರಿ? ಖರೀ ನೋಡ್ರಿ, ಚಿಹ್ನೆ ಇಲ್ಲ ಐತಿ ನೋಡ್ರಿ. ನಮ್ದು ಬಾಟ್ಲಿ ಚಿಹ್ನೆ. ಯಪ್ಪ ಆತು, ಇಷ್ಟೆಲ್ಲ ನೀವು ಸೇರಿರಿ. ನಮ್ಮ ಸ್ನೇಹಿತರು ಬರ್ತೆ ಅಂತ ಹೇಳಿದ್ರೆ ಇನ್ನೂ ಬಂದಿಲ್ಲ. ಎಷ್ಟು ತನಕ ಕಾಯ್ದವ್ರು ಈಗ? ಏನಿಲ್ಲ ಬಿಡ್ರಿ. ಈ ಫುಟ್ಪಾತ್ ಮೇಲೆ ಒಂದು ನೈಟಿ ಕುಡ್ದೀನಿ, ಒಂದು ನೈಟಿ ಹಾಕೊಂಡ್ರೆ ಗೊತ್ತಾದ್ಮೇಲೆ ಸರಿ ಹಾಕವು. ಕುಡ್ದಿಲ್ಲ ಅಂತ ಏನಾಕೋ ಗೊತ್ತೈತೇನ್ರಿ? ಕೈಯೆಲ್ಲ ನಡುತ್ತಾವ್ರಿ, ಮಾತಾಡಕ್ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಹಾಕೊಂಡ ಗೊತ್ತೈತ್ ನೋಡವ್ರಿ. ಇಷ್ಟೊತ್ತಾದ್ರೂ ಈ ನನ್ನ ಮಗ ಎಲ್ಲೋದ ಅಂತೀರಿ? ಎಲ್ಲೋ ನೈಟ್ ಹೆಚ್ಚಾಗಿ ಬಿದ್ದಿರ್ಬೇಕು ಎಲ್ಲರೂ. ಕಾಶಿ, ಏ ಕಾಶಿ, ಕಾಶಿರಾಮ ಎಲ್ಲಿದ್ಯಪ್ಪ? ಜನಗಳ ಮಧ್ಯ ಫುಟ್ಪಾತಲ್ಲಿ ಕುಡಿದಾಡ್ತಾರೆ ನಿನ್ನ ಹಲ್ಕ ನನ್ನ ಮಗನ. ಸಾರ್ವಜನಿಕ ಮೂತ್ರೆಯಲ್ಲಿ ಕುಡ್ದಾಯ್ತು, ಸಂಡಾಸ್ನಲ್ಲಿ ಕುಡ್ದಾಯ್ತು, ಈಗ ಹೈವೇ ಮೇಲೆ ಫುಟ್ಪಾತ್ ಮೇಲೆ ಕುಡಿತಾ ಇದ್ದಲ್ಲೋ ಹಲ್ಕ ನನ್ನ ಮಗರೇ. ನಿನಗೆ ಎಂತ ಕೆಟ್ಟ ರೋಗ ಬಂತು? ಫುಟ್ಪಾತ್ ಮೇಲೆ ಕುಂತು ಕುಡ್ದು ಹಂಗೆ ಬಂದ್ಯೋ ಅಥವಾ ಬಾಟ್ಲಿ ಗಿಟ್ಲಿ ಹೊಡೆದಾಗ ಬಂದ್ಯೋ? ಬಾಟ್ಲಿ ಹೊಡಿಲ್ಲ, ಅವ್ರ ಕೈಯಲ್ಲಿ ಒಳ್ಳೇದಾಗ. ಗುರು ಏನ್ಲೆ ಇವತ್ತೊಂದು ದಿವಸ ಹೆಂಡತಿ ಹೊತ್ತ ಕಿಸ್ ಹೇಳ್ರಲ್ಲಿ ವಿಸ್ಕಿ ರಮ್ಮಿಗೂ ಗುರು 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 ಎಲ್ಲ ನೀವು ಸಾಮಾನ್ಯ ಯಾರಲ್ಲ ಕುರ್ರಲ್ಲಿರು ನಾವು ಕುಡಿತಿರ್ಲ ನಾವು ನಾನ್ಸೆನ್ಸ್ ಬ್ಲಡಿ ನಾನ್ ವೆಜಿಟೇಬಲ್ ಗುರು ನಾವು ಆನೆ ಆನೆ ಇದ್ದಂಗೆ ಗುರು, ಆನೆ ಇದ್ದಂಗೆ ಗುರು. 6 ಜನ ಸೇರ ಗುರು. ನೀವು ಹೆಂಡ ಕುಡುತ್ತಾ ಎಷ್ಟು ವರ್ಷ? 6 ವರ್ಷ. ಜಗತ್ತಿನ ಎಷ್ಟೆಷ್ಟು ಹೆಂಡಗಳ ಎಲ್ಲ ಕುಡ್ದ ಜಿನ್ನು ಅದ ಹುರ ಮಾಡಿ ಒಳಬಟ್ಟಿ ಎಲ್ಲರೂ ಕುಡ್ದು 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 ಈ ಕುಡ್ತದ ಬಗ್ಗೆ
ನಮ್ಮ ಗುರುಗಳು ಈಗ ಕುಡಿತದ ಬಗ್ಗೆ ಒಂದು ದೊಡ್ಡ ಉಪನ್ಯಾಸ ಕೊಡೋರಿದ್ದಾರೆ. ಮಾಜಿನಗಳೇ, ನೀವು ದಯವಿಟ್ಟು ನಮ್ಮ ಗುರುಗಳ ಉಪನ್ಯಾಸವನ್ನು ಕೇಳುವಂತರಾಗ್ರಿ. सवासो करोड़ देशवासियों, समस्त जनस्तोमಲು దీర్ఘదండాలు, దేశ భాషలు తెలుగు ಈಗ ಕನ್ನಡದಲ್ಲೇ ಭಾಷಣ ಮಾಡಿ. ಅದ ಕುಡ್ದಾಗ ನಮಗ್ ಯಾವ ಭಾಷೆಲಿ ಅಂತ ಗೊತ್ತೇ ಆಗಲ್ಲ ನೋಡಿ ಬ್ರದರ್. ಮನುಷ್ಯನಿಗೆ ಮನುಷ್ಯ ಯಾವಾಗ ಕುಡಿತಾನೆ ಸರಾಯಿ? ಕುಡ್ದು ದಾರಿ ಮೇಲೆ ಬೀಳಾಕ, ಹಂಗಲ್ಲ ಹೆಂಡತಿ ಮಕ್ಕಳು ಬಡಿಯಾಕ. ನೀವು ಹೇಳಿದ್ದು ತಪ್ಪು ತಪ್ಪು ಅಂತೀರೋ ಗುರು? ಓ, ಹಂಗಲ್ಲ ಹೇಳಿ ಗುರುಗಳೇ. ನಾನು ಹೇಳ್ತೀನಿ ಕೇಳು. ಈಗ ಮೊದಲಿಗೆ ನಾನು ಹೇಳುತ್ತಾ ಇರೋದನ್ನು ಕೇಳ್ರಿ. ಕುಡುಕರಲ್ಲಿ ಎಷ್ಟು ಬಗೆ ಅದಾವು? ನಮನೆ ಕುಡಿತಾರೆ, ಒಬ್ಬೊಬ್ಬರು ಒಂದೊಂದು ನಮನೆ ಕುಡಿತಾರೆ. ಬೆಳಗಿನಿಂದ ಸಾಯಂಕಾಲ ಅಥವಾ ಕುಡಿಯುವವನು ಮಹಾನ್ ಕುಡುಕ. ಬೆಳಗಿನ 6 ಗಂಟೆಗೆ ಶುರು. ನಮ್ಮಂತವ್ರು ಗುರು, ನಮ್ಮಂತವ್ರು. ನಿಂದೆ ಮಧ್ಯಾಹ್ನ ಮತ್ತು ಸಂಜೆ ಹೊತ್ತಿಗೆ ಕುಡಿಯುವವನು ಸಾಮಾನ್ಯ ಕುಡುಕ. ಸಾಯಂಕಾಲ ಆದ ಮೇಲೆ ಒಂದೇ ಸಲ ಕುಡಿಯುವವನು ಕುಡುಕ. ಒಂದೇ ಸಲ. ಇನ್ನು ವಾರಕ್ಕೆ ಒಂದು ಸಲ ಕುಡಿಯುವವನು, ವಾರಕ್ಕೊಂದು ಸಲ ಯಾರು? ಸಂಡೇ ಕುಡಿಯೋರು. ಸಂಡೇ ಕುಡಿಯುವವನು ಹವ್ಯಾಸಿ ಕುಡುಕ. ಮತ್ತೆ ಪುಕ್ಸಟೆ ಕುಡಿಯೋನು ಯಾವಾಗಾದ್ರೂ ಒಂದ್ಸಲ ಹೊಟ್ಟೆ ತುಂಬ ಕುಡಿತಾನೆ ಹರಾಮಿ ಕುಡುಕ. ಗುರು ಗುರು, ಈ ಹೆಂಡತಿಗೆ ಹೆದರ್ಕೊಂಡು ಕುಡಿತಾರಲ್ಲ ಅವ್ರು ಯಾವ ಕುಡುಕರು ಗುರು? ಕಳ್ಳ ಕುಡುಕರು. ಕುಡಿಯೋರು ಮನೆಯಲ್ಲಿ ಕುಡಿದ್ರೆ ಹೆಂಡತಿ ಬೈದಾಡ, ಬಾರಿಗೆ ಹೋಗಿ ಕುಡಿದ್ರೆ ಜನ ನೋಡ್ತಾರೆ. ಕುಡಿಲಿಕ್ಕೆ ಜಾಗ ಇಲ್ಲದೆ ಫುಟ್ಪಾತ್ ಮೇಲೆ, ಮೇನ್ ರೋಡ್ ಮೇಲೆ ಫುಟ್ಪಾತ್ ಮೇಲೆ ಕುಂತು ಕುಡಿತಾರ ಕಳ್ಳ ಕುಡುಕರು. ಮತ್ತೊಂದು ಐತೆ ಕುಡುಕರದು, ಎಲ್ಡಿ ಕುಡುಕರು ಅಂತ ಹೇಳಿ. ಎಲ್ಡಿ ಅಂದ್ರೆ ಲವ್ ಮಾಡಿ ಆಮೇಲೆ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ, ಆ ಬೇಜಾರ ಮಾಡ್ತಾರೆ. ಒಂದು ಸಂಘ ಐತಿ, ಎಲ್ಡಿ ಕುಡುಕರು. ಆ ಸಂಘದ ಅಧ್ಯಕ್ಷ ನೀನೆ. ಈಗ ಮನುಷ್ಯ ಸರಾಯಿ ಯಾವಾಗ ಕುಡಿತಾನ? ಮನುಷ್ಯನ ತಲೆಯೊಳಗೆ ಈ ಸರಾಯಿ ಅಂತ ದಿವ್ಯ ಔಷಧ ಬೇರೊಂದಿಲ್ಲ. ಸರ್ವರೋಗಕ್ಕೂ ಮುದ್ದು ಈ ಸರಾಯಿ ಅಂತ ದಿವ್ಯ ಔಷಧ ಎಲ್ಲಾ ರೋಗಕ್ಕೂ ಮದ್ದು. ಮನುಷ್ಯನ ತಲೆಯೊಳಗೆ ಏನಾದರೂ ತಾಪತ್ರಯ ಆಯ್ತು ಅಂದ್ರೆ ಒಂದು ಕೋಲ್ಟ್ ರೋಡಿಗೆ ಎಲ್ಲ ತಾಪತ್ರಯ ಮುಗಿದೋಗ್ತದೆ. ಏನು ಒಂದು 90 ಹಾಕೊಂಡು ಮನೆಗೆ ಹೋಗು, ಹೆಂಡತಿ ಗಂಡ ಕುಡ್ಕೊಂಡು ಬಂದಾನಂತೆ ಹೆದು ಬೇಗ ಊಟಕ್ಕೆ ನಿಂತಾಳೆ. ಏನು ಕುಡ್ಕೊಂಡು ಹೊಂಟ ಅಂದ್ರೆ ದಾರಿ ಮ್ಯಾಗ ಅವ್ನು ಕುಡ್ಕೊಂಡು ಬರಾಕತ್ತಾನ, ಮೈ ಮ್ಯಾಗ ಬರ್ತಾನವ, ದಾರಿ ಬಿಟ್ಟು ಕೊಡ್ಬೇಕಂತ ಬೇಗ ನಮ್ಮ ದಾರಿ ಬಿಟ್ಟು. ಏನು ನಿನ್ನ ಯಾವ್ದಾದ್ರು ಕೆಲಸ ಗೌರ್ಮೆಂಟ್ ಆಫೀಸ್ನಾಗ ಆಗ್ಬೇಕು ಅಂತ ಇಟ್ಕೋ, ಸಾವಿರಾರು ರೂಪಾಯಿ ಕೊಟ್ಟರು ನಿನ್ ಕೆಲಸ ಆಗಂಗಿಲ್ಲ. ಇಲ್ಲಪ್ಪ, ಅದೇ ಒಂದು ಕ್ವಾರ್ಟರ್ ಪಾಟ್ಲಿ ಕೊಡು, ಇಲ್ಲ ಒಂದು ಮಧ್ಯಾಹ್ನ ಒಂದು ಸಣ್ಣ ಪಾರ್ಟಿ ಕೊಡು, ನಿನ್ನ ಕೆಲಸ ನೀರು ಕುಡಿದಷ್ಟು ಸರೀಸಾಗುತ್ತೆ. ಏನು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಹೆಂಡ ಮತ್ತು ಹೆಣ್ಣು ಕೊಟ್ಬಿಡು, ನಿನ್ನ ಕೆಲಸ ಎಲ್ಲ ಸಲೀಸಾಗ. ಯಾವ ಭಾಷೆ ಇದು? ಅದಕ್ಕೆ ಮಹಾಜನಗಳೇ, ನೀವು ಸರಾಯಿ ಕುಡಿ, ನಿಮ್ಮ ಆಜು ಬಾಜು ಇದ್ದವರಿಗೂ ಸರಾಯಿ ಕುಡಿಸಿ ಸುರಾಪಾನ
ನಿಮ್ಮ ಸಂಘಕ್ಕೆ ನೀವೆಲ್ಲ ಸದಸ್ಯರಾಗ ಬನ್ನಿ, ನಿಮಗೂ ಒಂದೊಂದು ಹುದ್ದೆ ನಾವು ಕೊಡ್ತೀವಿ ಅಂತ ಇವತ್ತು ಭರವಸೆ ಕೊಡ್ತೀನಿ ನಾವು. ನಿಮ್ಮ ಈ ದೊಡ್ಡ ಭಾಷಣ ಕೇಳಿ, ಉಪನ್ಯಾಸ ಕೇಳಿ ಯಾವ್ದಾದ್ರು ಯೂನಿವರ್ಸಿಟಿಯವರು ಡಾಕ್ಟರೇಟ್ ಕೊಡ್ಬೇಕಾಗಿತ್ತು, ಮುಂದಾರು ಕೊಟ್ಟು ವ್ಯವಸ್ಥೆ ಮಾಡುವ. ಹಾಗಾಗಿ ನಾವೆಲ್ಲ ಸೇರಿ ನಿಮಗೆ ಕುಡುಕ ಚಕ್ರವರ್ತಿ ತಳೇರಾಮ ಅಂತ ಬಿರುದು ಕೊಡಾಕತ್ತೀರ್ರಿ. ಮಗನ ಅಲ್ಲ ತಳೇರಾಮ ಪುಣ್ಯ ಮಾಡ್ಬೇಕ್ರಿ ಮಗನ, ಪುಣ್ಯ ಮಾಡಿರ್ರಿ. ಇತ್ತಿತ್ಲಾಗ ಏನೋ ಮಾಡೋದಿಲ್ಲ ಮಕ್ಕಳು. ಅಲ್ಲೂ ಫೋಟೋ ತಗೊಂತಾರ, ಇಲ್ಲೂ ಫೋಟೋ ತಗೊಂಡು ಗೌರ್ಮೆಂಟ್ ಕಳಿಸ್ತಾರ, ಅವ್ರು ಪ್ರಶಸ್ತಿ ತಗೋತಾರ, ಲಂಚ ಕೊಟ್ಟು. ನಮ್ ಗುರು ಕೊಡ್ತಾರೆ, ಯಾರು ಕೊಡ್ತಾರ ಅವ್ರ ಅವನು ಎಲ್ಲೇ ಗುರು ಗುರು ಎಲ್ಲೇ ಇತ್ತಿತ್ಲಾ ಗುರು ಗುರು ನಾವು ಮೊದ್ಲೇ ನಾನು ಮತ್ತು ನೀನು ಮೋಹನಂಗನಿಂದ ಎಣ್ಣೆ ಫೆನ್ನಿ ತಗೊಂಡು ಗ್ರೌಂಡ್ ಅಲ್ಲಿ ಕುಳಿತಿದ್ವಲ್ಲ ಜೋಡಿ ಮೇಲೆ, ಅವನು ಕಿಟಕಿನ ಕೊಡ್ತಿದ್ದ. ಅವ್ರ ಆವಾಗ ಬೆಳಿ ಕುಡಿದ್ರ ಸಂಜೆ ಒಟ್ಟ ಅದು ನಿಶೆನೇ ಹಂಗಿರ್ತಿತ್ತು. ಸಂಜೆ ಕುಡಿದ್ರ ಬೆಳಿಗ್ಗೆ ನಿಶೆ ಮತ್ತು ವಾಸನೆ ಎರಡು ಹಂಗ ಇರ್ತಿತ್ತು. ಅವನು ಇವಾಗ ಈಗ ಒಂದು ನೈಟ್ ಕುಡ್ದಂತ ಅರ್ಧ ಗಂಟೆ ನೋಡಿದ್ರ ನಿಶೆನೇ ಇವಲ್ದು ಗುರು. ನಂದು ಅದೇ ಪರಿಸ್ಥಿತಿನೇ. ಮೊದಲೆಲ್ಲ ಎಷ್ಟು ಕ್ಲಿಯರ್ ಅಂಡ್ ಟೈಟ್ ಆಗು ಎಣ್ಣೆ ಸಿಕ್ತಿತ್ತು. ಇವಾಗ ಒಂದೊಂದು ದಿವ್ಸಕ್ಕೆ ಒಂದೊಂದು ನಮೂನಿ ಎಣ್ಣೆ. ಒಂದು ನೈಟಿ ಕುಡಿದ್ರೆ ಸಾಕು, ನಾವು ಗಟಾರ್ ಲೆಕ್ಕ ಮಾಡೋದೇ. ಒಂದೊಂದು ದಿವಸ ನೈಟಿ ಕ್ವಾರ್ಟ್ರು ಹಾಫ್ ಕುಡಿದ್ರು ಕುದುರೆ ಹುಚ್ಚಿ ಕುಡ್ದಂಗೆ ಏನು ತಗಂಗಿಲ್ಲ ನಮ್ಗೆ. ಅದ್ರಲ್ಲಿ ಏನ್ ಮಿಕ್ಸ್ ಮಾಡ್ತಾರೋ, ಸ್ಪಿರಿಟ್ ಮಿಕ್ಸ್ ಮಾಡ್ತಾರೋ, ಏನ್ ಮಿಕ್ಸ್ ಮಾಡ್ತಾರೋ ಗೊತ್ತಾಗಿಲ್ಲ ಗುರು. ನನಗೂ ಹಾಗೆ ಆಗ್ಲಿಕ್ಕೆ ಏನಾದ್ರು ಸಮಸ್ಯೆ ಹುಡುಕ್ಬೇಕು ಪರಿಹಾರ. ಇತ್ತೀಚೆಗೆ ಹೆಂಡ ಕುಡಿದ್ರೆ ನಶೆನೇ ಇರಲ್ದು, ಹೌದು, ಏನೋ ಮಿಕ್ಸ್ ಮಾಡ್ತಾ ಇರ್ಬೇಕು. ಅದಕ್ಕೆ ಥಂಡಿ, ನೆಗಡಿ, ಕಫ ಇದೆಲ್ಲ ಆಗ್ತೈತಿ. ಕೆಲವೊಂದು ಸಲ ಕೆಲವೊಂದು ಜನರಿಗೆ ಲಿವರ್ ಫೇಲ್ ಆಗ್ತದೆ. ಏನೋ ಮಾಡ್ತಾ ಇರ್ಬೇಕು. ಈ ಹಲ್ಕ ನನ್ನ ಮಕ್ಕಳಿಗೆ ನಾನು ಇಲ್ಲಿ ಅಧ್ಯಕ್ಷಿದ್ದೀನಿ ಅಂತ ಅವ್ರಿಗೇನು ಗೊತ್ತು? ನಮ್ಮ ವಸೀಲಿ ದಿಲ್ಲಿ ಹೈಕಮಾಂಡ್ ತನಕ ಐತಿ ಅಂತ ಈ ಮಂಗ್ಯ ನನ್ನ ಮಕ್ಕಳಿಗೆ ಏನು ಗೊತ್ತು? ಕಾಶಿ ಹೆಚ್ಚಾಗಿ ತೆರೆ ಕೊಡ್ತದ. ಆ ಹೆಂಡದ ಮಂತ್ರಿಗೆ ಒಂದು ಫೋನ್ ಹಚ್ಚಲಿ. ಹೆಂಡದ ಮಂತ್ರಿಗೆ ಕಿಶೆನೇ ಐತಿಲ್ಲ, ಮೊಬೈಲ್ ಕರೆನ್ಸಿ ಐತಿಲ್ಲ. ನಾವು ವರ್ಷದ ಒಂದು ಸಲ ಕೊಡ್ತೀವಿ, ಯಾಕಂತ ಮತ್ತೆ ಏನ್ ತಿರುಗಲ್ಲ ಅಂತ. ಅಲ್ಲ ಹೆಂಡದ ಮಂತ್ರಿ ಅವ್ರನ್ರಿ, ನಾನ್ರಿ ಕಾಶಿರಾಮ್ ಮಾತಾಡಕತ್ತೇನೆ. ನಮ್ಮ ಕುಡುಕರ ಸಂಘದ ಅಧ್ಯಕ್ಷರು ತಳೇರಾಮ್ ನಿಮ್ ಕೂಡ ಮಾತಾಡ್ತಾರಂತ. ಕೊಡ್ತೇನೆ ಗುರು. ಗುರು ಈಗ ನಿಯಮದ ಮಿನಿಸ್ಟ್ರು ಮತ್ತೆ. ಹಲೋ, ನಾನು ಇಲ್ಲಿ ಕುಡುಕರ ಸಂಘದ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ. ನಮ್ದು ಅದೇ ಹೇಳಿ. ಎದ್ರ ಬಿಟ್ಟ ನನ್ನ ಮಗ ಹೆದ್ರಬೇಕು. ನೋಡಿ, ಇತ್ತೀಚೆಗೆ ನಿಮ್ಮ ಸರಾಯಲ್ಲಿ ಬಹಳ ಮಿಕ್ಸ್ ಆಗಾಕತ್ತದ. ನಮಗ ಎಷ್ಟು ಕುಡಿದ್ರು ನಶೆನೇ ಇರೋದಿಲ್ಲ. ಅದಕ್ಕೆ ನೀವು ಅವ್ರ ಮೇಲೆ ಮಿಕ್ಸ್ ಮಾಡೋರ ಮೇಲೆ ಯೋಗ್ಯ ಆಕ್ಷನ್ ತಗೊಳ್ಬೇಕು. ಇಲ್ಲ ಅಂದ್ರೆ ನಿಮ್ಮ ಮುಖ್ಯಮಂತ್ರಿಗೆ ಹೇಳಿ ನಿಮ್ಮ ಆ ಸಚಿವ ಸ್ಥಾನದಿಂದಲೇ ಮಾಡಿಸ್ತೀನಿ. ಮತ್ತೆ ನಮ್ಮ ಇನ್ಫ್ಲೂಯೆನ್ಸ್ ಹೈಕಮಾಂಡ್ ತನಕ ಐತಿ, ಗೊತ್ತಿರ್ಲಿ. ಹಲೋ, ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಅಖಿಲ ಕರ್ನಾಟಕ ಬಂದ್ ಮಾಡ್ತೀವಿ. ಬಸ್ ಬಂದ್, ಆಟೋ ಬಂದ್, ನೀರ್ ಬಂದ್, ಎಲ್ಲ ಬಂದ್, ಹಾಲ್ ಬಂದ್, ಎಲ್ಲ ಬಂದ್, ಬಂದ್ ಬಂದ್ ಬಂದ್. ನಮ್ಮ ಬೇಡಿಕೆಗಳು ಇವೆ, 28 ಬೇಡಿಕೆಗಳು. ಅದರಲ್ಲಿ ಮುಖ್ಯವಾಗಿ ನಮ್ಮ ಎಲ್ಲಾ ಕುಡುಕರಿಗೆ ಪ್ರತಿ ತಿಂಗಳು ಪುಕ್ಕಟಿ ಅಕ್ಕಿ ಕೊಡುವಾಗೆ ಒಂದೊಂದು
ಕ್ವಾರ್ಟರ್ ಅಂತೆ. ಪುಕ್ಸೆಟ್. 30 ದಿನಕ್ಕೆ 30 ಕ್ವಾರ್ಟರ್ ಕೊಡಬೇಕು. ಆಧಾರ್ ಕಾರ್ಡ್ ತೋರ್ಸಾಕು ಪುಕ್ಸೆಟ್ ಸಿಗ್ತಾವ. ಆಮೇಲೆ ನಮ್ಗೆ ಪ್ರತಿ ತಿಂಗಳು ಗುರು 3,000 ರೂಪಾಯಿ ಕೊಡ್ಬೇಕು. ಗುರು ಗಂಡು ಮಕ್ಕಳಿಗೆ ಕ್ವಾರ್ಟ್ರು, ಹೆಣ್ಣು ಮಕ್ಕಳಿಗೆ ತಿನ್ನ ಅವ್ರ ಮತ್ತೆ ಅಂಗಡಿ ಆಯ್ತಾಯ್ತು, ಹೇಳ್ತೇನೆ. ಅದು ಬಿಟ್ಟ ಅವನು ನಾವೇನಾದ್ರು ಸ್ಟ್ರೈಕ್ ಮಾಡಿದ್ರೆ ಗುರು ನೋಡಿ, ಮತ್ತೆ ಇವತ್ತಿಗೆ ನಮ್ಮ ಈ ಪಂಚರಂಗಿ ಕಾರ್ಯಕ್ರಮ ಮುಗಿ. ಗುರು ಈಗ ನೀವಿಬ್ಬರು ಮನೆಗೆ ಹೋಗಿ ಗುರು ನಿಮ್ಮ ನಿಲ್ಲ ನಿಮ್ಮ ಹೆಂಡ್ರು ಎಲ್ಲಾದ್ರೂ ಕೆಲ್ಸಕ್ಕೆ ಹೋಗಿ ದುಡ್ದು ತಂದಿಟ್ಟು ಅಡುಗೆ ಊಟ ಮಾಡಿ ಆರಾಮ್ ಮಲಗ್ರಿ. ನಾನು ಮನೆಗೆ ಹೋಗಿ ದಿಮಾಗನಿಂದ ಹಾರಾಡೋ ನನ್ನ ಹೆಂಡತಿಗೆ 4 ಏಟ್ ಹಾಕ್ತೀನಿ. ಹೋಗಣ ಡೇಂಜರ್ ಜೋನ್ನಲ್ಲಿದ್ದ ಬಾರುವ ನಡೆ. ಯಾರಿಗ ನೀನ್ ಏಟಾಗ್ತಿ ಅಂದಿದ್ದು? ಕುಡಕುಂಡಾಡಿ ಗಂಡ ನೋಡ, ಇನ್ನೊಂದ್ಸಲ ಏಟಾಗ್ತೀನಿ ಅಂತ ಹೇಳಿದ್ರ ನಿನಗ್ 4 ದಿವಸ ಉಪವಾಸ ಆಗ್ತೀನಿ, ಗೊತ್ತಾಯ್ತಾ? ನನ್ನ ಕಿವಿ ಬಿಡು, ನನ್ನ ಕಿವಿ ನೋಯ್ದು ಮಾರ ಇದೆ. ಅಲ್ಲ ಕಾಳಿಕ, ನಾನು ಹೇಳಿದ್ದು ನೀನ್ ಕೇಳಿಸ್ಕೊಂಡ? ಯಾಕ ನನ್ ಕಿವಿ ಏನು ಕೆಪ್ಪಾಗೈತೆ ಅಂತ ತಿಳ್ಕೊಂಡಿದ್ದೆ? ನಿನಗಾದ್ರ ಏನ್ ಕೆಲಸ ಐತಿ? ಬರೀ ಕುಡಿಯೋದು. ಈಗ ನನ್ನ ಧ್ವನಿ ಕೇಳಿದ ಕೂಡಲೇ ಓಡ್ ಹೋದ್ರಲ್ಲ ಅಂತವ್ರು ಕೂಡ ಹರಟೆ ಹೊಡೆಯತ್ತ ಕಾಲ ಕಳೆಯೋದು. ಬಾಳೆ ಬಗ್ಗೆ ಆದ್ರೂ ಏನಾದ್ರೂ ಚಿಂತೆ ಐತೇನೆ ನಿನಗ? ನಿನಗೆಲ್ಲ ಹೇಳೋದು ನಮ್ಮ ಅವ್ವಾಗ ಹೇಳಬೇಕು. ಯಾಕೆಂದ್ರ ನನ್ ತವ್ರ ಮನಿ ಸಂಬಂಧ ಎಲ್ಲ ಹಾಳಾಗಿ ಹೋಗ್ತೈತಿ ಅಂತ ನನ್ನ ಗಂಡನ್ನ ಗಂಟ ಹಾಕಿ ಹೋಗ್ಯಾಳ. ಅಲ್ಲ, ಮನೆಯಾಗ ಎದಿ ಎತ್ತರಕ್ಕೆ ಬೆಳೆದು ನಿಂತ ಮಗಳು ಇದ್ದಾಳ, ಅವಳಿಗೊಂದು ಮದ್ವೆ ಮಾಡ್ಬೇಕು ಅನ್ನೋ ಖಬರ್ ಐತೇನ ಮುಳಗ? ಮಗಳು ಸುದ್ದಿ ಮಾತಾಡಬೇಡ. ಅವಳು ನನ್ನ ಮಗಳು ಕಾಲೇಜಿಗೆ ಹೋಗ್ತಾಳೆ. ಕಾಲೇಜ್ನಲ್ಲೇ ಯಾರಿಗಾರು ಲವ್ ಮಾಡಿ ಓಡಿ ಹೋಗ್ತಾಳೆ. ಅಂದ್ರೆ ಯಾರು ಜೊತೆಗೆ ಹಂಗೆ ಓಡಿ ಹೋಗ್ತಾಳೆ. ಅದಕ್ಕೆ ನೀನೇ ಯಾಕತ್ತಲ್ಲೇ ಬಿಸಿ ಮಾಡ್ಕೊಳ್ತಿ? ಒಳ್ಳೆ ಹೇಳ್ತಾನ ಅಪ್ಪ ಇವ. ಅಲ್ಲ, ಓಡಿ ಹೋಗಾಕ ಅವಳು ನನ್ನ ಮಗಳು, ಅವಳೇನು ದಾರಿ ಬಿಟ್ಟವಳಲ್ಲ. ಪದೇ ಪದೇ ನನ್ನ ಮಗಳು ಅನ್ಬೇಡ. ಆ ಬಗ್ಗೆ ನಾನು ಸಾಕಷ್ಟು ಪ್ರಯತ್ನ ಮಾಡಿದ್ರಿಂದಾನೇ ನಿನ್ನ ಮಗಳಾಗಿದ್ದೆ. ಅಂದ್ರ ನೀನು ಪ್ರಯತ್ನ ಮಾಡಿ ಹೊಲ್ದಾಗ ಬೀಜ ಬಿತ್ತಿದ್ದಿ. ಆ ಬೀಜ ಬಿತ್ತನೆ ಆಗೋದಿಲ್ಲ ಬರೀ, ಅದಕ್ಕ ನೀರು ಗೊಬ್ಬರ ಎಲ್ಲ ಹಾಕಿ ಗಿಡವಾಗಿ ಬೆಳೆಸಿದ್ದು ನಾನು, ಗೊತ್ತಾಯ್ತೇನ? ಇವತ್ತು ಮನೆಗೆ ಬಾ ನೀನು. ನಿನಗ ಉಪವಾಸ ಹಾಕ್ಲಿಲ್ಲ, ನಾನು ಕಾಳಿಕನೇ ಅಲ್ಲ. ಏನು ಇವಳಿಗೆ ಯಾವ ಮುಹೂರ್ತದಲ್ಲಿ ಕಾಳಿಕ ಅಂತ ಹೆಸರಿಟ್ರೋ ಏನೋ ಅಂತ. ಅಂತೂ ಇವತ್ತು ನನಗೆ ಮಾರುತಿ ಕಟ್ಟೆನೇ ಗತಿ. ಇದು ಯಾರು ಬರೆದ ಕಥೆಯೋ ಪ್ರದೀಪ್. ಹಾಯ್ ಹರೀಶ್, ಹೇಗಿದ್ಯಾ ಕಣೋ? ಏನ್ ಮಾಡೋದು? ಅವತ್ತು ಕಾಲೇಜನ್ನು ಮುಗಿಸಿ ಆ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಹೊತ್ಕೊಂಡು ನೌಕರಿ ಸಿಗುತ್ತೆ ಎಂಬ ಹಂಬಲದಿಂದ ಅರ್ಜಿ ಹಾಕಿದ್ದು ಪ್ರದೀಪ. ಆದ್ರೆ ಏನ್ ಮಾಡೋದು? ಇವತ್ತಿನ ಈ ಲಂಚದ ಸಾಮ್ರಾಜ್ಯದಲ್ಲಿ, ಇನ್ಫ್ಲೂಯೆನ್ಸ್ಗಳ ಹಾವಳಿಯಲ್ಲಿ ಬಡವರಿಗೆ ನೌಕರಿ ಸಿಗುವುದಂದ್ರೆ ಅದು ಮರುಭೂಮಿಯಲ್ಲಿ ನೀರು ಹುಡುಕಿದಂತೆ ಸರಿ. ಅಂತೂ ಅದರಲ್ಲಿ ನಾನು ಸೋತೋದೆ ಕಣ. ಕೊನೆಗೂ ನನ್ನ ತಲೆಯಲ್ಲಿ ಹೊಳೆದದ್ದು ಒಂದೇ, ದೇಶ ಸೇವೆ ಮಾಡಬೇಕೆಂಬ ಹಂಬಲ. ಅದಕ್ಕೆ ಇವತ್ತು ಸೈನ್ಯದಲ್ಲಿ ಸೇರಿ ದೇಶ ಸೇವೆ ಮಾಡ್ತಾ ಇದ್ದೀನಿ ಕಣ. ದೇಶ ಸೇವೆ ಮಾಡೋ ಅದೃಷ್ಟ ಅದು ಎಲ್ಲರಿಗೂ ಬರೋದಿಲ್ಲ ಕಣೋ. ನೀನೇ ಭಾಗ್ಯಶಾಲಿ ನೋಡೋ ಮಿತ್ರ, ನೀನೇ ಅದೃಷ್ಟವಂತ. ದೇಶ ಸೇವೆ ಮಾಡೋದಂದ್ರೆ ಅದಕ್ಕೊಂದು ಅದೃಷ್ಟ ಬೇಕು ಕಣೋ ಮಿತ್ರ. ಅಂದಾಗೆ ನಿನ್ನ ಮದುವೆ ಆಮಂತ್ರಣ ನಂಗೆ ಸಿಕ್ಕಿತ್ ಕಣೋ.
ಐ ಆಮ್ ಸೋ ಸಾರಿ, ನನಗೆ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಬೇಜಾರು ಮಾಡಬೇಡ ಪ್ಲೀಸ್. ಪ್ರದೀಪ, ನನ್ನ ಮದುವೆ ಅದೊಂದು ಸುಖ ಸಂತೋಷ ಸಂಭ್ರಮದ ಮದುವೆ ಆಗಿರಲಿಲ್ಲ ಕಣ. ಅದು ದುಃಖ ದುಮ್ಮಾನ ದುರಂತದ ಮದುವೆ ಆಗಿತ್ತು. ಅಂದ್ರೆ ಹರೀಶ್ ಏನ್ ಹೇಳ್ತಾ ಇದೀಯಾ? ಹೋಗ್ಲಿ ಬಿಡು, ಇರ್ಲಿ. ನಿನ್ನ ಮನೆಯಲ್ಲಿ ನಿನ್ನ ಅಣ್ಣ ಕುಬೇರ, ನಿನ್ ತಂಗಿ ಸುವಿಧಾ ಕಣ, ಸುವಿಧಾ ಎಲ್ಲ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಕಣ, ಎಲ್ಲರೂ ಫಸ್ಟ್ ಕ್ಲಾಸ್ ಆಗಿದ್ದಾರೆ. ನೋಡು, ನಮ್ಮಣ್ಣ ಅವನ ಗೆಳೆಯನಾದ ರಣಧೀರನ ತಂಗಿಯನ್ನು ಮದುವೆ ಆಗಿ ನಮ್ಗೆ ಅತ್ತಿಗೆ ಆಗಿ ತಂದಿರೋ ಕಣ. ಏನು, ರಣಧೀರನ ತಂಗಿಯನ್ನ ನಿನ್ನಣ್ಣ ಮದುವೆ ಆಗ್ಬಿಟ್ನಾ? ನೀನ್ ನನ್ನ ಅಣ್ಣನ ಮದುವೆ ವಿಷಯ ಕೇಳಿ ನೀನ್ ಇಷ್ಟ ಆಶ್ಚರ್ಯ ಪಡ್ತಾ ಇದ್ದಾರೆ. ನೋಡು, ಇವತ್ತು ಅಪರೂಪಕ್ಕೆ ತುಂಬಾ ಅಪರೂಪಕ್ಕೆ ಸಿಕ್ಕಿದ್ಯಾ. ಇಂಥ ಸಂದರ್ಭದಲ್ಲಿ ಆ ವಿಷಯವನ್ನು ಹೇಳಿ ನಿನ್ನ ಮನಸ್ಸನ್ನ ಕೆಡಿಸೋಕೆ ನನಗಂತೂ ಇಷ್ಟ ಇಲ್ಲ. ಕಾಲಕ್ರಮೇಣ ನಿನ್ಗೆ ಗೊತ್ತಾಗುತ್ತೆ ಬಿಡು. ಸರಿ ಬಿಡು, ನಾಡ್ದು ನನ್ನ ತಂಗಿ ಸುವಿಧಾಳ ಹುಟ್ಟುದಬ್ಬ ಇದೆ ಕಣೋ. ನೀನು ದಯವಿಟ್ಟು ಮರಿದೆ ಆ ಕಾರ್ಯಕ್ರಮಕ್ಕೆ ಬರಲೇಬೇಕು ಕಣೋ. ಕಂಗ್ರಾಚುಲೇಷನ್ ಮಾಡು, ಆದ್ರೆ ಐ ಆಮ್ ವೆರಿ ಸಾರಿ ಕಣೋ. ಯಾಕಂದ್ರೆ ನನಗೆ ಯಾವುದೇ ಕಾರಣಕ್ಕೂ ನಾಳೆಗೆ ಡ್ಯೂಟಿಗೆ ಜಾಯಿನ್ ಆಗಲೇಬೇಕು. ಅದಕ್ಕೆ ಇವತ್ತು ನೈಟ್ ಟ್ರೈನಿಗೆ ಹೊಡ್ತಾ ಇದ್ದಾರೆ. ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡ ಕಣೋ. ಸರಿ ಬಿಡು, ಯಾಕಂದ್ರೆ ದೇಶ ಸೇವೆ ಮಾಡೋರಿಗೆ ನಾವು ನಿಲ್ಲಿಸಬಾರ್ದು. ಸರಿ, ಒಂದು ಕೆಲಸ ಮಾಡೋಣ, ಭಾಳ ಅಪರೂಪಕ್ಕೆ ಸಿಕ್ಕಿದ್ಯಾ. ಇಲ್ಲೊಂದು ಟೀ ಹೋಟೆಲ್ ಇದೆ, ಅಲ್ಲಿ ಟೀ ಕುಡ್ಕೊಂಡು ಫಸ್ಟ್ ಕ್ಲಾಸ್ ಮಾಡ್ತಾರಲ್ಲ ಟೀ, ಅಲ್ಲೊಂದು ಟೀ ಕುಡ್ಕೊಂಡ ಬಾ. ಸಿಕ್ಕಿದೆ ಬಾ. ವೇಳೆಗೆ ಸರಿಯಾಗಿ ಬರುತ್ತೇನೆ ಎಂದು ಹೇಳಿದ ನನ್ನ ಪ್ರಿಯತಮ ಇಷ್ಟು ಹೊತ್ತಾದರೂ ಯಾಕೆ ಬರಲಿಲ್ಲ? ಈ ಗಂಡಸರ ಲಕ್ಷಣವೇ ಹೀಗೆ. ಪ್ರೀತಿಸಿದ ಪ್ರೇಯಸಿಯನ್ನ ಬಳಲಿಸುವುದೆಂದರೆ ಅವರಿಗೆ ಸಂತೋಷವೆಂದು ಕಾಣುತ್ತದೆ. ಬ್ಯೂಟಿಫುಲ್ ಫಿಗರ್. ಮನ ಬಯಸಿದ ಬಾಲೆ ಯಾರದೋ ನಿರೀಕ್ಷೆಯಿದ್ದಂತೆ ತೋರುತ್ತದೆ. ಇಂದು ನನ್ನ ಮನದಿಂಗಿತವನ್ನು ಅವಳಿಗೆ ತಿಳಿಸಲು ಸುಸಮಯ. ಹಾಯ್ ಸುವಿಧಾ, ಹಾವುಗಳ ರಿಂಗಳಾಗಿ ಹರಡಿ ಈ ಭೂಮಿಯನ್ನು ರಂಜಿಸುವಂತೆ ಈ ನಿನ್ನ ರೂಪ, ನಿನ್ನ ಸೌಂದರ್ಯಕ್ಕೆ ನಾನು ಮೋಹಿತನಾಗಿದ್ದೇನೆ. ಎಂದು ನಿನ್ನ ಮನೆಯಲ್ಲಿ ಪ್ರವೇಶ ಮಾಡಿದ್ದೇನೋ ಅಂದೇ ನಾ ಕಲ್ಪಿಸಿಕೊಂಡಿರುವೆ ನೀನು ನನ್ನವಳು ಎಂದು. ನನ್ನ ತಂಗಿಯ ನಾದಿನಿಯಾದ ನೀನು ನನ್ನನ್ನು ನಿರಾಕರಿಸದೆ ನನ್ನ ಕೈ ಹಿಡಿದು ನನ್ನ ಬಾಳ ಸಂಗಾತಿಯಾಗ ಸುವಿಧಾ. ಮಿಸ್ಟರ್ ರಣಧೀರ, ನನ್ನ ಬಗ್ಗೆ ನೀನಿಟ್ಟುಕೊಂಡ ಹಂಬಲ ಬರೀ ಮೃಗಜಲ. ಇಟ್ಟುಕೊಳ್ಳಾರದ ವಸ್ತುವಿಗೆ ಕೈ ಚಾಚಿದರೆ ಆ ವಸ್ತು ಎಂದು ಹಸ್ತಗತವಾಗುವುದಿಲ್ಲ. ಸುಮ್ಮನೆ ಮನಸ್ಸಿನಲ್ಲಿ ದುರಾಶೆ ಸ್ವಾರ್ಥದ ಮಂದಿರ ಕಟ್ಟಲು ಪ್ರಯತ್ನಿಸಬೇಡ. ನಾನು ಮನಸ್ಸು ಹೃದಯ ಕೊಟ್ಟವನೇ, ನನ್ನ ಬಾಳಿನ ಭಾಸ್ಕರ. ಈ ನನ್ನ ಹೃದಯ ಮಂದಿರದಲ್ಲಿ ನನ್ನ ದೇವರಿಗೆ ಮಾತ್ರ ಅಧಿಕಾರವಿದೆ ಹೊರತು ನಿನ್ನಂತಹ ದ್ವಾರಪಾಲಕನಿಗೆ ಒಳಗೆ ಪ್ರವೇಶಿಸಲು ಅವಕಾಶವಿಲ್ಲ. ಸುವಿಧಾ, ನೀನೇನೇ ಹೇಳು, ನಾನೇ ನಿನ್ನ ಹೃದಯ ಮಂದಿರದ ಹೃದಯ. ರಣಧೀರ, ಅದು ನಿನ್ನ ಮನಸ್ಸಿನ ವಿಕಲ್ಪ ಭಾವನೆ. ಯಾವುದೇ ಹೆಣ್ಣು ತಾನು ಮನಸ್ಸು ಪಟ್ಟದ ದಾಸಿಯಾಗುತ್ತಾನೆ ವಿನ ಮನಸ್ಸಿಲ್ಲದವನ ಪಟ್ಟದ ಅರಸಿಯಾಗಲು ಇಚ್ಛಿಸುವುದಿಲ್ಲ. ನೋಡು ರಣಧೀರ, ನಾನು ಮನಸ್ಸಿಟ್ಟವನೇ ನನ್ನ ಬಾಳಿನ ಭಾಸ್ಕರ. ನಾನು ನನ್ನ ಹೃದಯ ಮತ್ತು ಮನಸ್ಸಿನಲ್ಲಿ ನನ್ನ ದೇವರನ್ನೇ ಪೂಜಿಸುತ್ತಾ ಇದ್ದೇನೆ. ನೋಡು ರಣಧೀರ, ಇನ್ನೊಂದು ಸಲ ಸಂಬಂಧವಿಲ್ಲದ ಮಾತುಗಳನ್ನಾಡಿ ನನ್ನನ್ನ ಕೆಣಕಲು ಬಂದರೆ ಮುನಿದರೆ ಮಾರಿ ನಾನಾಗಬೇಕು. ಆ ಕಾರ್ಯ ಘಟಿಸುವ ಮೊದಲೇ ಹೊರಟು ಹೋಗು ಇಲ್ಲಿಂದ. ನನ್ನನ್ನು ನಿರಾಕರಿಸಿ ಆ ನಿನ್ನ ಭಾಗ್ಯ ಭಾಸ್ಕರ ಬಾಳ ಸಂಗಾತಿಯಾದರೆ ನಿನ್ನ ಭವಿಷ್ಯದಲ್ಲಿ ಭಯಂಕರ ಬಿರುಗಾಳಿ ಎಬ್ಬಿಸುವೆ ನಾನು. ರಣಧೀರ, ಅಸಂಬದ್ಧದ ಮಾತುಗಳನ್ನಾಡಿ ನನ್ನನ್ನ ಬೆದರಿಸುತ್ತಿರುವೆಯ. ಪುರುಷರು ಬೆದರಿಸದಂತೆ ಬೆದರಿ ಅವರು ಹೇಳಿದಂತೆ ಕೇಳಿ
ನೋಡಿಕೊಂಡು ಕಣ್ಣೀರು ಸುರಿಸುವಂತಹ ಒಂದು ಕಾಲವಿತ್ತು. ಆದರೆ ರಣಧೀರ, ಹಿಂದಿನ ಕಾಲ ಬದಲಾಗಿದೆ. ಹೆಣ್ಣು ಎಲ್ಲ ಕ್ಷೇತ್ರದಲ್ಲಿಯೂ ಪುರುಷರಿಗಿಂತಲೂ ಮುಂದುವರಿದಿದ್ದಾಳೆ ಎಂಬುದನ್ನು ತಿಳಿದುಕೋ. ನೋಡು, ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನಿನಗೆ ಮರ್ಯಾದೆ ಎನ್ನುವುದಿದ್ದರೆ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಇಲ್ಲದಿದ್ದರೆ ನನ್ನ ಕಾಲಲ್ಲಿ ಏನಿದೆಯಲ್ಲ ಅದೇ ಕೈಗೆ ಬರುತ್ತದೆ. ನನ್ನನ್ನು ತಿರಸ್ಕರಿಸಿ ನನ್ನನ್ನು ತಿರಸ್ಕರಿಸಿದ ನೀನು ನಿನ್ನನ್ನು ನಾನು ಯಾವನಿಗೂ ಸಿಗದ ಹಾಗೆ ಮಾಡುತ್ತೇನೆ. ನಿನ್ನ ಮೇಲೆ ನಾನು ಬಲತ್ಕರಿಸಿಯಾದ್ರೂ ನನ್ನ ಕಾಮದಾಹವನ್ನು ತೀರಿಸಿಕೊಂಡು ಹೋಗುವೆ. ಏನರೇ ದಿನಾರಿ ಹೆಣ್ಣೆ ಬಾರಿ. ಇದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಹೊರಟು ಹೋಗು ಇಲ್ಲಿಂದ. ಈಗ ನಿನ್ನ ರೋದನ ಅನನ್ಯ ರೋದನ. ಈಗ ನಿನ್ನ ಕೂಗು ಯಾರು ಕೇಳಲ್ಲ ಮಣಿ ಬಾರೆ. ತಂಗಿ ಕೈಯನ್ನು ಕಣ್ಣಿಟ್ಟ ಹೆಣ್ಣನ್ನು ಬಿಟ್ಟು ಬಿಡುವ ಧೀರ ನಾನಲ್ಲ. ನಾನು ಕಣ್ಣಿಟ್ಟ ಹೆಣ್ಣನ್ನು ಎಂದಿಗೂ ಬಿಡುವನಲ್ಲ. ಈ ರಣಧೀರ ನೆನಪಿಟ್ಕ. ಇವನ ತಪ್ಪು ಮಿತಿ ಮೀರುತ್ತಾ ಇದೆ. ಇವನಿಗೆ ಒಂದಲ್ಲ ಒಂದು ದಿನ ತಕ್ಕ ಪಾಠ ಕಲಿಸಲೇಬೇಕು. ಹೌದಮ್ಮ, ದಿನ ದಿನೇ ಇವನ ಕಿರುಕುಳ ಹೆಚ್ಚಾಗ್ತಾ ಇದೆ. ಯಾಕಾದ್ರೂ ನಮ್ಮಣ್ಣ ಇಂದ ಕೆಟ್ಟ ಜನರ ಸಹವಾಸ ಮಾಡ್ತಾ ಏನೋ ಆ ದೇವರಿಗೆ ಗೊತ್ತು. ಪ್ರದೀಪ, ನಾಲಿಗೆಗೆ ಕಡಿವಾಣವಿರಲಿ. ಇಲ್ಲ ಸಲ್ಲದ ಶಬ್ದಗಳಿಂದ ಸಂಬೋಧಿಸಿ ಗರ್ವಹಂಕಾರದಿಂದ ಮೆರೆಯುವ ನಿನಗೆ ಮೊದಲು ಶಾಸ್ತಿ ಮಾಡುತ್ತೇನೆ. ನನ್ನ ಮೇಲೆ ಕೈ ಮಾಡ್ತೀಯ ನೋ ಮೂರ್ಖ. ಕೈ ಮಾಡ್ತೀಯ ನನ್ನ ತಂಗಿ ಮೇಲೆ ಕಣ್ಣಿಡ್ತೇನೋ ನನ್ನ ಮಗನೇ. ನನಗೆ ನಾರಾಯಣಂತ್ಯ ನನ್ನ ದರಿದ್ರ ನನ್ನ ಮಗನೇ. ಈ ಹೊತ್ತು ನಿನಗೆ ಒಂದು ಗತಿ ಕಾಣಿಸದಿದ್ದರೆ ನಾನು ರಣಧೀರನಾಗಿ ಹುಟ್ಟಿ ಏನು ಪ್ರಯೋಜನ? ನನ್ನತ್ತಿಗೆ ಅಣ್ಣನೆಂದೋ ನಿನಗೆ ಸುಮ್ಮನೆ ಬಿಟ್ಟಿರುವೆ. ಇನ್ನೊಂದು ಸಲ ನನ್ನ ತಂಗಿಯ ಮೇಲೆ ಕಣ್ಣು ಹಾಯಿಸಿದರೆ ನಿನ್ನ ಕಣ್ಣು ಕಿತ್ತಿ ಕೈಗೆ ಕೊಡಬೇಕಾಗಿತ್ತು. ಎಚ್ಚರ ರಣಧೀರ. ಹೋಗ್ತೇನೋ, ಈಗಂತೂ ಹೋಗ್ತೀನಿ. ಆದ್ರೆ ನನ್ನ ಮೇಲೆ ಕೈ ಮಾಡಿದ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳದಿದ್ದರೆ ನಾನು ಧೀರರಲ್ಲಿ ಧೀರ, ರಣಧೀರನೇ ಅಲ್ಲ. ಏನ್ ಹೇಳ್ತಾನೆ ಹೇಳದನ್ನ ಮಾಡಿ ತೋರಿಸ್ತಾನೆ ರಣಧೀರ. ಹೆಣ್ಣೆ, ಯಾವತ್ತಿದ್ರು ನೀನು ನನ್ನವಳೆ ಕಣೆ. ನೀನು ನನ್ನ ನಿನ್ನಿಂದ ನಮ್ಗೇನಾಗಬೇಕಾಗಿದ್ಯೋ? ಅಲ್ಲಮ್ಮ ಸೋದರಿ, ನೀನಾಗಿ ಒಂಟಿಯಾಗಿ ಬರ್ಲಿಕ್ಕೆ ನಮ್ಗೆ ಇಷ್ಟೊತ್ತು. ಅಣ್ಣ, ಅವರು ಬರುತ್ತೇನಂತ ಹೇಳಿದ್ದೀರಣ್ಣ, ಅದಕ್ಕಾಗಿ ಬಂದೆ. ಅಂತೂ ನೀನು ಚಂದ್ರಧರನ್ನೇ ಮನಸಾರ ಪ್ರೀತಿಸ್ತೀಯ ಅಂತ ಹೇಳು. ಅಣ್ಣ, ನಾನು ಮನಸಾರೆ ಪ್ರೀತಿಸಿದವನನ್ನೇ ನಾನು ಮದುವೆ ಆಗುವಂತಹ ವಿಚಾರವನ್ನ ಮಾಡಿದ್ದೇನೆ. ಅನ್ಯ ಪುರುಷರು ನನಗೆ ಸೋದರರ ಸಮಾನ ಅಣ್ಣ, ಸೋದರರ ಸಮಾನ. ಇಬ್ಬರು ಅಮರ ಪ್ರೇಮಿಗಳಂತ ನಮ್ಗೆ ಗೊತ್ತಮ್ಮ. ಆದ್ರೆ ನಮ್ಮ ಅಣ್ಣ ನಿಮ್ ಮದುವೆಗೆ ಒಪ್ಪಿಗೆ ಕೊಡ್ಬೇಕಲ್ವೇ? ಅಣ್ಣ ನನ್ನ ಒಪ್ಪಿಸುವ ಜವಾಬ್ದಾರಿ ನಿನ್ನದು. ಆಗ್ಲಮ್ಮ. ನೋಡಮ್ಮ, ಮನೆಗೆ ಲೇಟ್ ಆಯ್ತು, ಹೋಗೋಣವಾ? ಅಣ್ಣ, ನೀನು ಮುಂದಾಗಣ್ಣ. ಅಂತೂ ನೀನು ನಿನ್ನ ಏನಿಗಾಗಿ ಕಾಯ್ತಿ ಅಂತ ಹೇಳು. ಹೋಗಿ ಅಣ್ಣ. ಸರಿ, ಕೆಲಸ ಮಾಡು. ನಾನು ಮುಂದೆ ಹೋಗ್ತೀನಿ. ಜೋಪಾನವಾಗಿ ಮನೆಗೆ ಬರಬೇಕು. ಚಂದ್ರಧರವರು ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆದ್ರೂ ಇಮ್ಮಿಡಿಯೇಟ್ ಆಗಿ ಮನೆಗೆ ಬರಬೇಕು. ಗೊತ್ತಾಯ್ತಲ್ವಾ? ಆಯ್ತು. ಸರಿ, ಬರ್ತೀನಿ. ಬಾಯ್.